ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಆಸ್ತಿ ಸಂಬಂಧಿತ ವಿಷಯಗಳಿಗೆ ಯಾವ ರೀತಿಯ ಸಮಸ್ಯೆಗಳು ಬಂದಾಗ ಯಾವ ಕೋರ್ಟ್ಗೆ ಹೋಗಬೇಕಾಗತ್ತೆ ಅನ್ನುವಂತಹ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇರುವಂತಹ ಒಂದಿಷ್ಟು ಪ್ರಶ್ನೆಗಳು ಅಂದರೆ ಆಸ್ತಿ ವಿಷಯವಾಗಿ, ಅದರಲ್ಲೂ ಕೃಷಿ ಭೂಮಿಯ ವಿಷಯವಾಗಿ ಒಂದಿಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಆಗ ಯಾವ ಸಮಸ್ಯೆ ಬಂದಾಗ ಅಧಿಕಾರಿ ವರ್ಗ ಇರುವಂತಹ ಅಂದರೆ ತಹಶೀಲ್ದಾರ್ ಕೋರ್ಟ್, AC ಕೋರ್ಟ್, DC ಕೋರ್ಟ್, ಒಟ್ಟಿನಲ್ಲಿ ಕಂದಾಯ ನ್ಯಾಯಾಲಯದಲ್ಲಿ ಬಗೆಹರಿಯುತ್ತಾ ಅಥವಾ ಈ ಸಮಸ್ಯೆಗೆ ಸಿವಿಲ್ ಕೋರ್ಟ್ಗೆ ಹೋಗಬೇಕಾ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅಂತಹ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕೂಡ ಓಡಾಡ್ತಾ ಇದ್ರೆ ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ಈ ವಿಡಿಯೋದಿಂದ ಪಡ್ಕೋಬಹುದು. ಆಸ್ತಿ ವಿಷಯವಾಗಿ ಖಾತೆ ಬದಲಾವಣೆ ಆಗಿರಬಹುದು ಅಥವಾ ಜಾಗದ ಅಳತೆ ಹೆಚ್ಚು ಕಡಿಮೆ ಆಗಿದ್ದಾಗ ಸರಿಪಡಿಸ್ಕೊಳ್ಳೋದಕ್ಕೆ ಆಗಿರಬಹುದು, ಅಳತೆ ಕಾರ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಯಾವುದೇ ಇರಬಹುದು, ದಾರಿ ಸಮಸ್ಯೆ, ಪಹಣಿಯ ಸಮಸ್ಯೆ, ಆಕಾರ್ಬನ್ ಸಮಸ್ಯೆ ಇರಬಹುದು, ಅಥವಾ ದಾಖಲೆಗಳಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿಗಳಿದ್ದಾಗ ಸರ್ವೆ ಕಾರ್ಯ ಇರಬಹುದು, ಅಕ್ಕಪಕ್ಕದ ಜಮೀನಿನ ಚಿಕ್ಕ ಪುಟ್ಟ ವಿವಾದಗಳಿರ್ಬೋದು, ಈ ವಂಶವೃಕ್ಷಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಮತ್ತು PTCLಗೆ ಸಂಬಂಧಿಸಿದ ಆಸ್ತಿಯ ಕುರಿತ ವಿವಾದಗಳನ್ನು ರೆವೆನ್ಯೂ ಕೋರ್ಟ್ ಅಂದರೆ ಕಂದಾಯ ನ್ಯಾಯಾಲಯಗಳಲ್ಲಿ ಬಗೆಹರಿಸ್ಕೊಳ್ಬಹುದು. ಅಧಿಕಾರಿ ವರ್ಗದವರಿಗೆ ಇರುವಂತಹ ಒಂದಿಷ್ಟು ಅಧಿಕಾರ ವ್ಯಾಪ್ತಿಯಿಂದ ಅವರು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಾರೆ, ಆದೇಶವನ್ನು ಹೊರಡಿಸ್ತಾರೆ. ನಿಮ್ಮ ಮಾಲೀಕತ್ವ ಇರುವಂತಹ ಒಂದು ಭೂಮಿಯನ್ನು ಇನ್ನೊಬ್ಬರು ಅತಿಕ್ರಮಿಸ್ಕೊಂಡಿದ್ದಾರೆ ಅಥವಾ ಒತ್ತುವರಿ ಮಾಡಿದ್ದಾರೆ ಅಂತಿದ್ದಾಗ ಅಳತೆ ಕಾರ್ಯವನ್ನು ಮಾಡಿ ನಮ್ಮ ಜಾಗದ ಅಳತೆಯನ್ನು ಗುರುತು ಮಾಡಿಸ್ಕೊಡಿ ಅಂತ ನೀವು ಕಂದಾಯ ನ್ಯಾಯಾಲಯಕ್ಕೆ ಹಾಕಬಹುದು. ಆಗ ಅದಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರರು ಒಂದು ಆದೇಶವನ್ನು ಹೊರಡಿಸ್ತಾರೆ. ನಿಮಗೆ ತಹಶೀಲ್ದಾರರ ಆದೇಶ ಸಮಾಧಾನ ಆಗಲಿಲ್ಲ ಅಂತಿದ್ರೆ AC ಕೋರ್ಟ್ಗೆ ಅಪೀಲ್ ಹೋಗ್ಬೋದು, ನೆಕ್ಸ್ಟ್ DC ಕೋರ್ಟ್ಗೆ ಕೂಡ ಅಪೀಲ್ ಹೋಗ್ಬೋದು. ಬಟ್ ಒತ್ತುವರಿ ಜಾಗವನ್ನ ಪಕ್ಕದ ಜಮೀನವರು ಬಿಡ್ತಾ ಇಲ್ಲ ಅಂತಿದ್ದಾಗ ರೆವೆನ್ಯೂ ಕೋರ್ಟ್ನಲ್ಲೇ ನೀವು ಕಾಲಹರಣವನ್ನ ಮಾಡಬಾರ್ದು. ಸ್ಕೆಚ್ನ ಆಧಾರದ ಮೇಲೆ ನೀವು ಸಿವಿಲ್ ಕೋರ್ಟ್ನಲ್ಲಿ ಇಂಜಂಕ್ಷನ್ ಸೂಟನ್ನು ಫೈಲ್ ಮಾಡಿ ಒತ್ತುವರಿ ಜಾಗವನ್ನು ಬಿಡಿಸ್ಕೊಳ್ಬಹುದು. ರೆವೆನ್ಯೂ ಕೋರ್ಟ್ಗೆ ಒಂದಿಷ್ಟು ಸೀಮಿತವಾದಂತಹ ವ್ಯಾಪ್ತಿ ಇರುತ್ತೆ. ಖಾತೆ ಯಾರ ಹೆಸರಿಗೆ ಮಾಡಬೇಕು, ತಪ್ಪು ಸರಿ ತೀರ್ಮಾನ, ಸ್ವಾಧೀನದಲ್ಲಿ ಯಾರಿದ್ದಾರೆ ಅನ್ನೋದರ ಮೇಲೆ ಅದಕ್ಕನುಗುಣವಾಗಿ ಖಾತೆಗೆ ಆದೇಶವನ್ನು ಹೊರಡಿಸಬಹುದು ಅಷ್ಟೇ. PTCLಗೆ ಸಂಬಂಧಿಸಿದ ಕೇಸ್ಗಳ ವಿಚಾರಣೆಯನ್ನು ಮಾಡಿ ಯಾರ ಹೆಸರಿಗೆ ಖಾತೆಯನ್ನು ಕೊಡಬೇಕು ಅಂತೆಲ್ಲ ತೀರ್ಮಾನಿಸೋದು ರೆವೆನ್ಯೂ ಕೋರ್ಟ್. ಆದರೆ ಆಸ್ತಿಯ ನಿಜವಾದ ಮಾಲೀಕ ಇವನೇ ಅಂತ ತೀರ್ಮಾನಿಸುವ ಹಕ್ಕು ಇರೋದಿಲ್ಲ. ಯಾವ ಆಸ್ತಿಗೆ ಯಾರು ಮಾಲೀಕರು, ಯಾವ ಆಸ್ತಿಯಲ್ಲಿ ಯಾರು ಸ್ವಾಧೀನದಲ್ಲಿದ್ದಾರೆ, ಈ ಭೂಮಿ ಯಾರಿಗೆ ಸೇರಬೇಕು, ಯಾರಿಗೆ ಹಕ್ಕಿದೆ, ಈ ಭೂಮಿಯನ್ನು ಯಾರು ಅನುಭವಿಸಲು ಅರ್ಹರಾಗಿರ್ತಾರೆ ಅಂತ ತೀರ್ಮಾನಿಸಿ ತೀರ್ಪನ್ನು ನೀಡುವ ಪವರ್ ಸಿವಿಲ್ ಕೋರ್ಟ್ಗೆ ಇರುತ್ತೆ. ಸಿವಿಲ್ ಕೋರ್ಟ್ನಲ್ಲಿ ನೀಡಿರುವಂತಹ ಆದೇಶ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಆಸ್ತಿಯ ಮಾಲೀಕರನ್ನ ತೀರ್ಮಾನಿಸುವ ಹಕ್ಕು ಸಿವಿಲ್ ಕೋರ್ಟ್ಗೆ ಇರುತ್ತೆ, ರೆವೆನ್ಯೂ ಕೋರ್ಟ್ಗೆ ಇರೋದಿಲ್ಲ. ಈಗ ಸಿವಿಲ್ ಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ ಅನ್ಕೊಳ್ಳಿ, ಈ ಸರ್ವೆ ನಂಬರ್ನ ಇಷ್ಟು ವಿಸ್ತೀರ್ಣ ಹೊಂದಿರುವ ಆಸ್ತಿಗೆ ಇವನು ಹಕ್ಕುದಾರ ಅಂತ ಹೇಳಿ. ಆ ಆದೇಶದ ಅನುಗುಣವಾಗಿ ಖಾತೆ ಮಾಡುವಂತಹ ಹಕ್ಕು ಕೂಡ ರೆವೆನ್ಯೂ ಕೋರ್ಟ್ಗೆ ಇರುತ್ತೆ. ಸಿವಿಲ್ ಕೋರ್ಟ್ನ ಜಜ್ಮೆಂಟ್ ಶಾಶ್ವತ ಪರಿಹಾರ ಅಂತಾನೆ ಹೇಳಬಹುದು. ಹಕ್ಕುಗಳನ್ನು ತೀರ್ಮಾನಿಸುವ ರೈಟ್ ಸಿವಿಲ್ ಕೋರ್ಟ್ಗೆ ಇರುತ್ತೆ. ದಾಖಲೆಗಳ ಆಧಾರದ ಮೇಲೆ ಯಾರು ಸ್ವಾಧೀನದಲ್ಲಿರಬೇಕು, ಈ ಭೂಮಿಯು ಯಾರಿಗೆ ಸೇರಬೇಕು, ನಿಜವಾದ ಹಕ್ಕು ಯಾರಿಗಿದೆ, ಯಾರು ಅನುಭವಿಸಬೇಕು, ಯಾರಿಗೆ ಹಕ್ಕು ಸಂಪೂರ್ಣವಾಗಿದೆ ಅಂತ ತೀರ್ಮಾನಿಸುವಂತಹ ರೈಟ್ಸು ಸಿವಿಲ್ ಕೋರ್ಟ್ಗೆ ಇರುತ್ತೆ. ಯಾರು ನಿಜವಾದ ಮಾಲೀಕರು ಅಂತ ತೀರ್ಮಾನಿಸುವ ಅಧಿಕಾರ ರೆವೆನ್ಯೂ ಕೋರ್ಟ್ಗೆ ಇರೋದಿಲ್ಲ. ಖಾತೆ ಪಹಣಿಯ ಆಧಾರದ ಮೇಲೆ ಇವರೇ ಮಾಲೀಕರು ಅಂತ ಹೇಳ್ಬೋದು, ಬಟ್ ತೀರ್ಮಾನ ಕೊಡಲಿಕ್ಕೆ ಬರೋದಿಲ್ಲ. ಸಿವಿಲ್ ಕೋರ್ಟ್ ಮತ್ತು ರೆವೆನ್ಯೂ ಕೋರ್ಟ್ ಎರಡೂ ಕೂಡ ಅದರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುತ್ತೆ ಅಷ್ಟೇ. ಆ ಕೋರ್ಟ್ ದೊಡ್ಡದು, ಈ ಕೋರ್ಟ್ ಚಿಕ್ಕದು ಅಂತ ಇರಲ್ಲ. ಅವರವರ ಅಧಿಕಾರ ಮಿತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಅಷ್ಟೇ. ಸಿವಿಲ್ ಕೋರ್ಟ್ಗೆ ನಿಮ್ಮ ಹಕ್ಕುಗಳನ್ನು ತೀರ್ಮಾನಿಸುವಂತಹ ರೈಟ್ಸ್ ಇರುತ್ತೆ, ರೆವೆನ್ಯೂ ಕೋರ್ಟ್ಗೆ ನಿಮ್ಮ ಹಕ್ಕನ್ನು ತೀರ್ಮಾನಿಸುವಂತಹ ರೈಟ್ಸ್ ಇರೋದಿಲ್ಲ. ನೀವು ನೀಡಿರುವಂತಹ ದಾಖಲೆಗಳ ಆಧಾರದ ಮೇಲೆ ಯಾರು ಸ್ವಾಧೀನದಲ್ಲಿರಬೇಕು, ಯಾರ ಹೆಸರಿಗೆ ಖಾತೆ ಆಗಬೇಕು ಅನ್ನುವಂತಹ ಒಂದು ಸೀಮಿತ ವ್ಯಾಪ್ತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತೆ. ಸಿವಿಲ್ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ತುಂಬಾ ವಿಶಾಲವಾಗಿರುತ್ತೆ, ರೆವೆನ್ಯೂ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ಸೀಮಿತವಾಗಿರುತ್ತೆ. ಸೊ ಅದನ್ನು ಮೀರಿ ತೀರ್ಮಾನವನ್ನು ಕೊಡಲಿಕ್ಕೆ ಬರೋದಿಲ್ಲ. ಸರ್ವೆ ಆಧಾರದ ಮೇಲೆ ಖಾತೆ ಮಾಡಿಕೊಡಿ ಅಂತ ಕೇಳಿದಾಗ ಅದನ್ನು ಪರಿಶೀಲಿಸಿ ಖಾತೆ ಮಾಡಿಕೊಡ್ಲಿಕ್ಕೆ ಆದೇಶ ಕೊಡುವಂತಹ ಅಧಿಕಾರ ರೆವೆನ್ಯೂ ಕೋರ್ಟ್ಗೆ ಇರುತ್ತೆ.
ದಾಖಲೆಗಳು ಏನೂ ಇಲ್ಲದೆ ಸ್ವಾಧೀನದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಆ ಆಸ್ತಿಯಲ್ಲಿ ಅವರಿಗೆ ಹಕ್ಕಿದೆ ಅಂತ ಹಕ್ಕನ್ನು ತೀರ್ಮಾನಿಸಿ ಅವರ ಹೆಸರಿಗೆ ಮಾಡಲಿಕ್ಕೆ ಬರಲ್ಲ. ಅದನ್ನು ಸಿವಿಲ್ ಕೋರ್ಟ್ನಲ್ಲಿ ಪ್ರೂವ್ ಮಾಡಿ ಮಾಡ್ಕೋಬೇಕಾಗತ್ತೆ. ಸ್ವಾಧೀನ ಬಿಡಿಸುವಂಥದ್ದನ್ನು ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಓನ್ಲಿ ಖಾತೆ ಬದಲಾವಣೆ ಅಥವಾ ಪಹಣಿಗೆ ಸಂಬಂಧಿತ ಸಮಸ್ಯೆಗಳಿರ್ಬೋದು, ದಾರಿ ವಿಷಯಕ್ಕೆ ಮತ್ತು PTCL ಕೇಸ್ಗೆ ಆಗಿರ್ಬೋದು, ಸರ್ವೆ ವಿಚಾರಕ್ಕೆ ಅಥವಾ ಪರಿವರ್ತನೆ ಕಾರ್ಯಕ್ಕಾಗಿರ್ಬೋದು, ಸರ್ವೆ ನಂಬರ್ ಅದಲು ಬದಲು ಆಗಿದ್ದರೆ, ಹೀಗೆ ದಾಖಲೆಗಳ ತಿದ್ದುಪಡಿ ವಿಚಾರವಾಗಿ ರೆವೆನ್ಯೂ ಕೋರ್ಟ್ನ ಮೊರೆ ಹೋಗ್ಬೋದು. ಕುಟುಂಬದ ವಿವಾದಗಳಿರ್ಬೋದು, ಅನೇಕ ರೀತಿಯ ವಿವಾದಗಳಿಗೆ ನೀವು ಸಿವಿಲ್ ಕೋರ್ಟ್ಗೆ ಹೋಗಬೇಕಾಗತ್ತೆ. ಪಾರ್ಟಿಷನ್ ಸೂಟನ್ನು ಹಾಕೊಬೋದು, ಡಿಕ್ಲರೇಷನ್ ಸೂಟ್ ಹಾಕೊಬೋದು, ಇಂಜಂಕ್ಷನ್ ಸೂಟ್ ಹಾಕ್ಬೋದು, ಆಮೇಲೆ ಟೈಟಲ್ ಸೂಟನ್ನು ಕೂಡ ಹಾಕೊಬೋದು. ಅಲ್ಲಿ ಕೋರ್ಟ್ ನೀಡುವಂತಹ ಆದೇಶದ ಮೇಲೆ ಎಲ್ಲ ತೀರ್ಮಾನ ಆಗುತ್ತೆ. ಕೊನೆಯದಾಗಿ ಹೇಳೋದಿಷ್ಟೇ, ರೆವೆನ್ಯೂ ಕೋರ್ಟ್ನಲ್ಲಿ ಬಗೆಹರಿಯುವಂತಹ ಕೇಸ್ಗಳನ್ನು ಅಲ್ಲೇ ಬಗೆಹರಿಸ್ಕೊಳ್ಳಿ. ಬಟ್ ಅಲ್ಲಿ ಬಗೆಹರಿಯದ ಕೇಸ್ಗಳನ್ನು ಹಾಕ್ಕೊಂಡು ಸುಮ್ಮನೆ ಸುತ್ತಾಡ್ತಾ ಇರಬೇಡಿ. ನಮ್ಮ ಕೇಸ್ ಏನು, ನಾವು ಯಾವ ಕೋರ್ಟ್ಗೆ ಹೋದರೆ ಅಲ್ಲಿ ಬಗೆಹರಿಯುತ್ತೆ ಅನ್ನೋದನ್ನು ತಿಳಿದುಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.